ಅಧಿಕಾರಿಗಳ ಮನೇಲಿ ಅದೊಂದು ಮಡ್ಕೊಂಡಿದ್ದಾರೆ. ನನ್ನ ಮನೇಲಿ ಇದೆ, ಬಟ್ ನಾನು ಹೇಳೋದೇನು ಅಂತಂದ್ರೆ ನಾನು ನನ್ನ ಕತೆ ಹೇಳ್ತಾ ಇಲ್ಲ. ನಾನು ಆಮ್ ಟಾಕಿಂಗ್ ಬಟ್ ಜನರಿಗೆ ಇವತ್ತು 20,000 ರೂಪಾಯಿಂದ ಫಿಲ್ಟರ್ ತರಕ್ಕೆ ಆಗಲ್ಲ ಅಂತದ್ರಲ್ಲಿ 8 ಲಕ್ಷ ರೂಪಾಯಿ ಫಿಲ್ಟರ್ ಇಲ್ಲಿಂದ ತಗೊಂಡ್ಬರ್ತಾರೆ. ಓನ್ಲಿ ಕೇಪಬಲ್ ಪೀಪಲ್ ಆರ್ ಯೂಸಿಂಗ್. ಸರ್ ಇವತ್ತು ಗ್ರೌಂಡ್ ವಾಟರ್ ವಿಷ ಆಗಿದೆ, ಬೆಂಗಳೂರಲ್ಲಿ ಕಸ ಬಿಸಾಕಿದ್ದಾರೆ. ಬೆಂಗಳೂರಿನ ಕಸ ಇಂಡಸ್ಟ್ರಿಯಲ್ ಏನೋ ವಿಷವನ್ನ ಬೆರೆಸಿ ಅದನ್ನ ಸ್ಯಾನಿಟೈಸ್ ಮಾಡಿ ಅಲ್ಲಿಂದ ಕೆರೆಗಳಿಗೆ ಬಿಟ್ಟು ಕೆರೆಗಳಿಂದ ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಬಿಟ್ಟಿದ್ದಾರೆ. ಇವನ್ ಅಲ್ಲಿಂದ ಅಲ್ಲಿ ಬೆಳೀತಾ ಇರುವಂತ ಎಂಟೈರ್ ಬೆಳೆಗಳು ಕೂಡ ವಿಷದಿಂದ ಕೂಡಿದೆ, ಲೆಡ್ಡಿಂದ ಕೂಡಿದೆ. ಸರ್ ವೇರ್ ಆರ್ ವಿ ಲೀಡಿಂಗ್? ಸರ್ ಡೇ ಬೈ ಡೇ ಕ್ಯಾನ್ಸರ್ ಕೇಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಸರ್ ಕಿಡ್ನಿ ಫೇಲ್ಯೂರ್ಗಳು ಜಾಸ್ತಿ ಆಗ್ತಾ ಇದೆ, ಪ್ಯಾಂಕ್ರಿಯಸ್ ಫೇಲ್ಯೂರ್ಗಳು ಜಾಸ್ತಿ ಆಗಿದೆ, ಲಿವರ್ ಫೇಲ್ಯೂರ್ಗಳು ಜಾಸ್ತಿ ಆಗ್ತಾ ಇದೆ. ಸರ್ ಇವತ್ತು ನಮಗೆ ಫೇಲ್ಯೂರ್ ಆಯ್ತು ಅಂತಂದ್ರೆ, ಕ್ಯಾನ್ಸರ್ ಬಂತು ಅಂದ್ರೆ ಕಿದ್ವಾಯಿಗೆ ಹೋದ್ರೆ ಸರ್ ಬಾಯಿ ಬೆಡ್ಕೊಬೇಕು, ವಿಕ್ಟೋರಿಯಾಗೆ ಹೋದ್ರೆ ಬಾಯಿ ಬೆಡ್ಕೊಬೇಕು, ಮಾಫಿಯಾಗಳು ನಡೀತಾ ಇದ್ದಾರೆ ಅಲ್ಲಿ. ಸರ್ ಜನರಿಗೆ ಪ್ರೈವೇಟ್ ಆಸ್ಪತ್ರೆ ಹೋದ್ರೆ ತೋರ್ಸ್ಕೊಳಕ್ಕೆ ಶಕ್ತಿ ಇಲ್ಲ. ಸರ್ ಈ ತರ ಪರಿಸ್ಥಿತಿನಲ್ಲಿ ನರಕ ಮಾಡಿಟ್ಟಿದ್ದೀರಲ್ಲ ನೀವು. ನೀವು ಇದು ಸಿಸ್ಟಮಾ ಅಥವಾ ಇದು ಒಂಥರ ನೀವು ಒಂದು ಐ ಥಿಂಕ್ ಒಂದು ಕಾನ್ಸಂಟ್ರೇಟೆಡ್ ಒಂದು ನರಕ ಮಾಡಿಟ್ಟಿದ್ದೀರಾ ವ್ಯವಸ್ಥೆಯನ್ನ. ಹಂಗಾಗಿದೆ ಅಲ್ಲ. ಒಂದ್ ಮಾತು ಹೇಳಿದ್ರಿ ಜಗದೀಶ್ವರ, ಬದಲಾವಣೆ ವಿಚಾರ ಮಾತನಾಡಿದ್ರಿ ಅಲ್ವಾ? ಬದಲಾವಣೆ ಬೇಕು. ನಮ್ಮ ಸರ್ಕಾರದಲ್ಲೂ ಕೂಡ ಈಗ ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಸಿದ್ದರಾಮಯ್ಯ ಹೋಗಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಏನ್ ನಿರೀಕ್ಷೆ ಮಾಡ್ತೀರಿ? ಸರ್ ಈಸ್ ಅ ಬಿಸ್ನೆಸ್ ಮ್ಯಾನ್. ಡಿ ಕೆ ಶಿವಕುಮಾರ್ ಒಬ್ಬ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ? ಓಕೆ, ಮೂರು ವರ್ಷದಿಂದ ಬೆಂಗಳೂರು ಇನ್ಚಾರ್ಜ್ ಅವರೇ ಇಟ್ಕೊಂಡಿದ್ದು. ಸರ್ ಕಸನ ಇವರು ಏನೋ ಬಿಜೆಪಿ ಇರ್ಬೇಕಾದ್ರೆ ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ದು ಕಸದ ಮಾಫಿಯಾ ನಡೀತಾ ಇದೆ, ಕಸದಿಂದ ಕಮಿಷನ್ ತಿಂತಾ ಇದ್ದಾರೆ ಅಂತ. ಸರ್ 3 ವರ್ಷ ಆಯ್ತು. ಸರ್ ಈ 7,000 ಟನ್ ಸೆಗ್ರಿಗೇಟ್ ಮಾಡಿದ್ರೆ ಚಿನ್ನ ಲಿಬರೇಟ್ ಆಗಿರೋದು. ಸ್ವೀಡನ್ ದೇಶಕ್ಕೆ ಇರೋ ಯೋಗ್ಯತೆ ಬೆಂಗಳೂರಲ್ಲಿರೋ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಸರ್ ಸದಾಶಿವ ಅವರ ಮನೆ ಮುಂದೆ ಚೆನ್ನಾಗೈತೆ. ಆಯಪ್ಪ ಸದಾಶಿವ ನಡೆದ ಎಚ್ಎಲ್ಗೆ ಹೋಗ್ತಾನೆ, ಅಲ್ಲೊಂದು 10 ಡಜನ್ ಹೆಲಿಕಾಪ್ಟರ್ ಮಡಿಕೆನವನೇ ಆಡ್ಕೊಂಡು ಹೊರಟೋತಾನೆ. ಅಲ್ಲ, ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಹೇಳಿಕೆ ಬ್ರಾಂಡ್ ಬೆಂಗಳೂರು. ಸರ್ ಅದು ಡಾಲರ್ಸ್ ಕಾಲೇಜಿನಲ್ಲಿ ಸದಾಶಿವನಗರದಲ್ಲಿ ಪಾಸಿಬಲ್ ಆಗಿರ್ಬೋದು. ಯಾಕೆ ಅಂದ್ರೆ ಡಾಲರ್ಸ್ ಕಾಲೇಜಿನಲ್ಲಿ ಯಡಿಯೂರಪ್ಪನಂತ VIP-ಗಳಿದ್ದಾರೆ, ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದಾರೆ. ಅವ್ರಿಗೆ 0 ಟ್ರಾಫಿಕ್ ಕೊಡ್ತಾರೆ. ಡೈರೆಕ್ಟ್ ಆಗಿ HALಗೆ ಹೋಗಿ ಹೆಲಿಕಾಪ್ಟರ್ ಹತ್ತಿ ಹೊರಟೋಗ್ತಾರೆ. ನಿಮ್ಮ ತರ ಗಾಡಿಗಳಲ್ಲಿ 2 ವೀಲರ್ ಬರಲ್ಲ. ಸರ್ ಟೋಟಲಿ ಎಂಟೈರ್ ಸಿಸ್ಟಮ್ ಏನಿದೆ ಡಿಸ್ಮ್ಯಾಂಟಲ್ ಆಗಿದೆ ಸರ್ ಬೆಂಗಳೂರಲ್ಲಿ. ಸರ್ ಬೇಸಿಗೆ ಬಂದರೆ ಕುಡಿಯೋಕೆ ನೀರು ಸಿಗಲ್ಲ. 1500 MLD ನೀರು ಬರುತ್ತೆ. ಐ ಆಮ್ ಗಿವಿಂಗ್ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ನಾನು ಇಲ್ಲಿ ಕೂತ್ಕೊಂಡು ನಾನು ಯಾವುದು ಕೂಡ ಕಾಗೆ ಹರಿಸ್ತಾ ಇಲ್ಲ. 1500 MLD ಬಂದರೆ ಸರ್ 500 MLD ಲೀಕೇಜ್ ಆಗುತ್ತೆ. ಸೊ ಈ 500 MLD ಕುಡಿಯೋ ನೀರನ್ನು ಈ BWSSB ಭ್ರಷ್ಟ ಅಧಿಕಾರಿಗಳು ಬಿಲ್ಡರ್ಗಳಿಗೆ ಮಾರ್ಕೊಂತಾರೆ. ಸರ್ ಕುಡಿಯೋಕೆ ನೀರು ಕೊಡಲ್ಲ. ಮೈಸೂರವ್ರಿಗೆ ಹೇಳೋದು ಬೆಂಗಳೂರು ಕುಡಿಯೋ ನೀರು ಅಂತ, ಸ್ಟೇಜ್ಗಳ ಮೇಲೆ ಸ್ಟೇಜ್ಗಳು ಇಸ್ಕೊಂಬರೋದು. ಸರ್ ಎಂಟೈರ್ ಇವತ್ತು ಏನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಡೀತಾ ಇದೆ ಸಂಪೂರ್ಣ ಕಾವೇರಿ ನೀರನ್ನು ಬಳಸ್ತಾ ಇದ್ದಾರೆ. ಈ ಬಾಟಿನ್ ಎಲ್ಲ 2002ರಲ್ಲಿ ಒಂದು ಕಾನೂನು ತಗೊಂಬಂದ್ವಿ, ಟ್ರೀಟೆಡ್ ವಾಟರ್ನ ಕನ್ಸ್ಟ್ರಕ್ಷನ್ ಬಳಸಬೇಕು ಅಂತ. ಎಲ್ಲೂ ಕೂಡ ನಿಮಗೆ ಟ್ಯಾಂಕರ್ಗಳು ಕಾಣಿಸಲ್ಲ. ಈ ಕನ್ಸ್ಟ್ರಕ್ಷನ್ ಮಾಫಿಯಾ ಸಂಪೂರ್ಣ ಕುಡಿಯೋ ನೀರನ್ನು ಬಳಸ್ಕೊಂತ ಇದ್ದಾರೆ. ಅಲ್ಲಿ ಮಂಡ್ಯ ರೈತರಿಗೂ ಇಲ್ಲ, ಮೈಸೂರವ್ರಿಗೂ ಇಲ್ಲ. ಸರ್ ಯಾರಿಗೂ ನೀರು ಸಿಗ್ತಾ ಇಲ್ಲ. ಈ ನೀರೆಲ್ಲ ಬಳಕೆ ಆಗ್ತಾ ಇರೋದು ಕಮರ್ಷಿಯಲೈಸೇಷನ್ ಆರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ. ಸರ್ ಕುಡಿಯೋಕೆ ನೀರು ಸಿಗಲ್ಲ. ಮಳೆ ಬಂತು ಅಂದರೆ ರೋಡ್ಗಳೆಲ್ಲ ಕೆರೆ ಆಗ್ತವೆ. ಪ್ರತಿ ರಸ್ತೆನಲ್ಲೂ 100 ಗುಂಡಿಗಳಿದೆ. ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಬೀಳುತ್ತೆ, ರೀಸೈಕಲ್ ಮಾಡಲ್ಲ. ಆಮೇಲೆ ಪ್ರತಿ ವರ್ಷ ನೀವು ಟ್ಯಾಕ್ಸ್ನ ರೈಸ್ ಮಾಡಿಬಿಡ್ತೀರಾ. ಸರ್ ವಿ ಆರ್ ಲಿವಿಂಗ್ ಇನ್ ಟ್ಯಾಕ್ಸ್ ನರಕದಲ್ಲಿ. ನಾವು ಒಂಥರ ಸಿಂಗಾಪುರ್ ತರ ಅನ್ಸುತ್ತೆ. ಸಿಂಗಾಪುರಲ್ಲಿ ಹೆವಿ ಟ್ಯಾಕ್ಸಸ್, ನಿಮಗೆ ನೆದರ್ಲ್ಯಾಂಡಲ್ಲಿ ಹೆವಿ ಟ್ಯಾಕ್ಸಸ್. SM ಕೃಷ್ಣ ಅವರು ಬೆಂಗಳೂರು ಸಿಂಗಾಪುರ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಿದ್ದಾರೆ. ಸರ್ ಕಸದ ಬೆಂಗಳೂರು ಸರ್. ಅಯ್ಯಪ್ಪ ನಿಜವಾಗ್ಲೂ ಫ್ರೀ ಇದ್ರೆ ಬೇಕಾದ್ರೆ ಒಂದಷ್ಟು ಡ್ರೋನ್ಸ್ಗಳನ್ನ ನಾನೇ ಬಿಡ್ತೀನಿ ಬೇಕಾರೆ, ಅವ್ರೇನೋ ಲೈವ್ ನೋಡ್ಕೊಳ್ಳಿ ಬೇಕಾರೆ. ಸರ್ ಕಂಪ್ಲೀಟ್ಲಿ ಪ್ಯಾಥೆಟಿಕ್ ಸಿಚುವೇಶನ್ ಸರ್. ಬೆಂಗಳೂರಿಂದ ಸುತ್ತಮುತ್ತ ತಗೊಂಡೋಗಿ ದೊಡ್ಡಬಳ್ಳಾಪುರದಲ್ಲಿ ಬಿಸಾಕ್ತಾರೆ, ಯಲಹಂಕದಲ್ಲಿ ಬಿಸಾಕ್ತಾರೆ, ಆನೇಕಲ್ಲಲ್ಲಿ ಬಿಸಾಕ್ತಾರೆ, ತುಮಕೂರಲ್ಲಿ ಬಿಸಾಕ್ತಾರೆ. ಸರ್ ಪ್ರತಿದಿನ 7,000 ಟನ್ ವಿಷದ. See, it is not only human waste, hospital waste, medical waste, airport waste, biocon waste, human waste, ಅನಿಮಲ್ ವೇಸ್ಟ್ ಇಷ್ಟೆಲ್ಲ ಮಾಡ್ಕೊಂಡು. ಜಗದೀಶ್ ಸರ್, ಈಗ ನೀವೊಂದು ಹೊಸ ಪಕ್ಷ ತಗೊಂಡು ಬಂದಿದ್ದೀರಾ, ನಿಮ್ಮ ಸಿದ್ಧಾಂತಗಳು ಏನು ಅನ್ನುವಂಥದ್ದು? ಸರ್ ಸಿದ್ಧಾಂತ ಏನಿಲ್ಲ ಮೇಡಮ್. ಸಾಮಾನ್ಯ ಜನರಿಗೆ ಈ ಒಂದು ಕರ್ನಾಟಕದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಯಾವುದೇ ರೀತಿಯ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ. ಯಾಕೆ ನಾನೇ ಹೇಳೋದಲ್ಲ, ನನ್ನನ್ನು ಯಾವ ಪಕ್ಷದವ್ರು ಕರ್ಕೊಳಲ್ಲ. ಏನಕ್ಕೆ ಅಂತಂದರೆ ಬಾಯಿ ಬಡ್ಕ ನಮ್ಮನ್ನೆಲ್ಲ ಎಕ್ಸ್ಪೋಸ್ ಮಾಡಿಬಿಡ್ತಾನೆ, ಇವನು ಏನಿದ್ರು ಅಲ್ಲೇ ಸರಿ ಅಂತೇಳಿ. ಸೊ ಹಂಗಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಅವರೊಂದು ಪಕ್ಷ ಮಾಡ್ಕೊಂಡ್ರೆ ನಾವು ಪಕ್ಷ ಮಾಡ್ಬೋದು. ಹಾಗಾಗಿ ಈ ಒಂದು ಪಕ್ಷವನ್ನು ತಗೊಂಡ್ಬಂದಿದ್ದೀವಿ. ಸಿಂಪಲ್ ಮೇಡಮ್, ಇನ್ನು ಏನಿಲ್ಲ. ಈಗ ನೋಡಿ